ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಪೋಸ್ಕೋ ಬ್ಲ್ಯಾಕ್ ಲಿಸ್ಟಿನಲ್ಲಿರೋ ಕಂಪನಿ. ಪೋಸ್ಕೋಗೆ ಭೂಮಿ ಕೊಡಲು ರೈತರ ವಿರೋಧವಿದೆ. ಹೀಗಾಗಿ ಬಲವಂತವಾಗಿ ಭೂಸ್ವಾಧೀನ ಬೇಡ ಅಂತ ಸಾಮಾಜಿಕ ಹೋರಾಟಗಾರ್ತಿ ಮೇಧಾ ಪಾಟ್ಕರ್ ಹೇಳಿದ್ದಾರೆ. ಗದಗ್ನ ಹಳ್ಳಿಗುಡಿಗೆ ಭೇಟಿ ನೀಡಿ ರೈತರ ಜೊತೆ ಮಾತನಾಡಿದ ಮೇಧಾ ರೈತರ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ರು. ಬಳಿಕ ಗದಗ್ನ ತೋಂಟದಾರ್ಯ ಮಠದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಮೇಧಾ ಅಭಿವೃದ್ಧಿ ಹೆಸರಿನಲ್ಲಿ ಕೃಷಿ ಭೂಮಿ ಬಂಡವಾಳಶಾಹಿಗಳಿಗೆ ಸರ್ಕಾರ ಭೂಮಿ ನೀಡ್ತಿರೋದನ್ನ ಖಂಡಿಸಿದ್ರು. ಭೂಸ್ವಾಧೀನ ಸಂವಿಧಾನ ವಿರೋಧಿ ಎಂದ್ರು. ಇದಕ್ಕೆ ಮುನ್ನ ಹಳ್ಳಿಗುಡಿ ರೈತರ ಅಭಿಪ್ರಾಯ ಸಂಗ್ರಹಣೆಗೆ ಬಂದಿದ್ದ ಸಚಿವ ಸಿಸಿ ಪಾಟೀಲ್ ಅವರನ್ನ ಭೇಟಿಯಾದ ಮೇಧಾ ಪೋಸ್ಕೋಗೆ ಭೂಮಿ ಕೊಟ್ರೆ ರೈತರ ಮೇಲೆ ಆಗೋ ಪರಿಣಾಮಗಳ ಕುರಿತು ಮಾತುಕತೆ ನಡೆಸಿದ್ರು. ನಿರಂತರವಾಗಿ ಹೋರಾಟ ಮಾಡಿರ್ತಕ್ಕಂಥ ಮಹಿಳೆ ಜನಪರ ಆಂದೋಲನ ಕಟ್ಟುವಲ್ಲಿ ನ್ಯಾಷನಲ್ ಪ್ರಾಬ್ಲಮ್ ಆಫ್ ದೇಶದ ಯಾವುದೇ ಭಾಗದೊಳಗೆ ಅದು ಮಲ್ಟಿನ್ಯಾಷನಲ್ ಭಾರತವಾಗಿ